ಲಸ್ಮೋ ಲಸ್ಮೋ ಐದೇನಮ್ಮ ಲಸ್ಮಕ್ಕ. ಯಾರ ಲಸ್ಮೋ ಲಸ್ಮೋ ಅಂತ ಇದಾರಲ್ಲ, ಯಾರಿರ್ಬೋದು? ಬರಕ ಒಳಗೆ ಐದಿ ಬರ್ರಿ ಒಳಗೆ. ಓ ನಮ್ ಲಕ್ಷ್ಮಕ್ಕರ ಅಪ್ಪಯ್ಯ ಅಮ್ಮ ಬಂದ್ಬಿಟ್ಟಾರೆ. ಯಾಕ ಲಕ್ಕಯ್ಯ ಬಾರ್ಸಿದಣಯ್ಯ, ಬರ್ರಿ ಬರ್ರಿ ಕುಕ್ಕ ಬರ್ರಿ ಇಟ್ಲಾಗೆ. ಯೋಸ್ ದಿನಕ್ಕೆ ಬಂದ್ರಪ್ಪ ನೀವಂತನು. ಏಳು ಕಳ್ಸಿರು ಗೊತ್ತಿರ್ಲಿಲ್ಲ. ಚೆನ್ನಾಗಿದ್ಯನಮ್ಮ ಕೆಂಚಮ್ಮ, ಎಲ್ಗೋದ್ಲು ನಮ್ ಲಸ್ಮು? ಹ್ಞೂ ಕಣಕ ನಾವೆಲ್ಲ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಿ? ನಿನ್ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿದ್ದಾರೆ ಎಲ್ಲಾನ? ಹ್ಞೂ ನಾವೆಲ್ಲ ಚೆನ್ನಾಗಿದ್ದೀವಮ್ಮ. ಎಲ್ಲಿ ನಮ್ ಲಸ್ಮಕ್ಕ ಕಾಣಿಸ್ತಾನೆ ಇಲ್ಲ. ಪತ್ರನ ಬರ್ದಾಕಿದ್ಲು ನಮ್ ಲಸ್ಮಕ್ಕ. ನಾನು ಈಗ 2 ತಿಂಗಳು ಬಸ್ರಿ ಬರ್ರಮ್ಮ ನೋಡಂಗಾಗೈತಿ ಅಂತನ ಪತ್ರ ಬರ್ದಾಕಿದ್ಲು. ಅದಕ್ಕೇನೆ ಅವ್ರ ಅಪ್ಪಯ್ಯ ನಡಿ ನೋಡ್ಕೊಂಬರೋಣ ಅಂತ ಹೇಳಿ ಕರ್ಕೊಂಬಂತು. ನನ್ಗೂ ಅಲ್ಲೇನೆ ಓಡಾಡಕ್ಕಾಗಲ್ಲ, ಅದಕ್ಕೇನೆ ಜಾಸ್ತಿ ಬೋರಲ್ಲ. ಹೌದೇನು ಲಸ್ಮಕ್ಕ ಪತ್ರ ಬರ್ದಿಲ್ಲ? ನಿಮ್ಮ ನೋಡಂಗಾಗಿರ್ಬೇಕು ಅವಳಿಗೆ. ಬಸ್ರಿ ಅಲ್ಲ ಇವಾಗ, ಅದಕ್ಕೆ ಅಪ್ಪಯ್ಯ ಅಮ್ಮನ ನೋಡ್ಬೇಕು ಅನ್ಸೈತಿ ಬರ್ದಾಕ್ಯವಳಿ. ನನ್ಗೇನು ಹೇಳಿಲ್ಲಮ್ಮ ಪತ್ರ ಗಿತ್ರ ಬರ್ದಾಕಿದೀನಿ ಅಂತಾನ. ಈಗ ನಾವೇ ಬಂದಿದೀವಲ್ಲ. ಎಲ್ಗೋದ್ಲು ನಮ್ಮ ಅಮ್ಮನಿ ಕಾಣಿಸ್ತಾನೆ ಇಲ್ಲ. ನಮ್ಗಂತೂ ತುಂಬಾ ಸಂತೋಷ ಆತಮ್ಮ. ನಮ್ಮ ಅಮ್ಮನಿ ತಾಯಿ ಆಗ್ತಾ ಇದ್ದಾಳೆ ಅಂತ ಕೇಳಿ. ಮದ್ವೆ ಆಗಿ 2-3 ವರ್ಷ ಆದ್ರೂ ಆಗಿರ್ಲಿಲ್ವಲ್ಲ. ಅಲ್ಲೂ ನಮ್ಮೂರಾಗೂ ಅಷ್ಟೇನೆ, ನಿಮ್ಮ ಮಗಳು ಬಸ್ರಿನಿ ಅಂತ ಕೇಳೋರು ಎಲ್ಲಾರು. ನಮಗೂ ಬೇಜಾರಾಗದ ಅವ್ರು ಕೇಳಿದಾಗ. ಹೆಂಗ್ ಬದ್ಲಾಗಿ ಆ ದೇವ್ರ ದಯಿಂದ ಈಗಲಾದ್ರೂ ನಮ್ಮ ಲಸ್ಮಕ್ಕುಗೆ ಒಂದ್ ಮಗು ಆಗ್ತೈತಲ್ಲ, ಅಷ್ಟೇ ಸಾಕಮ್ಮ. ಅವಳು ಇಲ್ಲೇ ನಮ್ಮೂರಾಗ ಯಾವ್ದೋ ಒಂದು ಮದ್ವೆ ಆತು. ಅವನು ಎಲ್ಲ ಮದ್ವೆ ಆಗಿ ಕರ್ಕೊಂಬಂದಿದ್ದ ಹೆಂಡ್ತಿನ. ಅದಕ್ಕೆ ಅವ್ರ ಮನೆಯಾಗ ಅವ್ರ ಅಮ್ಮಯ್ಯ ಅಡುಗೆ ಮಾಡ್ಸಿದ್ಲು. ಊರಿನ ಜನಗಳಿಗೆ ಒಂದು ಊಟ ಹಾಕಿಸ್ತೀನಿ ಅಂತ ಕರೆದಿದ್ಲು. ಅದಕ್ಕೆ ಊಟ ಮಾಡ್ಕೊಂಡ್ ಬರ್ತೀನಿ ಅಂತ ನಾವು ಹೋಗ್ಯವಳೆ. ಕುಕ್ಕಳ್ರಿ ಬತ್ತಾಳಿ ಈಗ್ಲಾಗ್ಲಾನ. ಅಯ್ಯೋ ಇದ್ಯಾಕಣ ಮಂಚದ ಮ್ಯಾಗ ಕುಕ್ಕಳ್ರಿ ಅಂತಂದ್ರೆ ನೆಲದ ಕುಕ್ಕಂತೀರ? ಮ್ಯಾಗ ಕುಕ್ಕಳ್ರಿ. ಅಯ್ಯೋ ಬಿಡಮ್ಮ, ಪರವಾಗಿಲ್ಲ, ನೆಲನೇ ತಣ್ಣಗೈತೆ. ಏನು ಪರವಾಗಿಲ್ಲ ಬಿಡು. ಏನು ಕೆಳಗೆ ಕುಕ್ಕಂತೀವಿ ನಾವು, ನಮ್ಗೆಲ್ಲನ ಅಭ್ಯಾಸ ಐತಿ ನೆಲದ ಕುಕ್ಕಂಡು. ಹೆಂಗೋ ಅಂತೂ ಇಂತನು ಅವಾಗ ನಮ್ ಗೌರಮ್ಮ ಬಾಯಿಗೆ ಬಂದಂಗೆ ಮಾತಾಡ್ದಾಗ ಅವಾಗ ಬೇಜಾರ್ ಮಾಡ್ಕೊಂಡು ಹೋದಾರು. ತಿರ್ಗಾ ಬಂದೇ ಇರ್ಲಿಲ್ಲ ನಮ್ಮ ಮನೆಗೆ. ಇಷ್ಟ ದಿನಕ್ಕಾದ್ರೂ ಬಂದ್ರಲ್ಲ, ಮಗಳು ಬಸ್ರಿ ಆಗಿರೋದಕ್ಕೆ ನೋಡ್ಕೊಂಡು ಹೋಗಕ್ಕಾದ್ರೂ ಬಂದ್ರಲ್ಲ. ಬಿಡು, ನನ್ಗಂತೂ ತುಂಬಾ ಸಂತೋಷ ಆತಪ್ಪ. ಎಲ್ಲ ಚೆನ್ನಾಗಿದ್ದಿರ್ತಾನೆ ನೀವು? ಹ್ಞೂ ಬಸ್ರಿ ಅಂತ ಕೇಳ್ದೇಡ್ಕೆ ನನ್ಗಂತೂ ಯಾವಾಗ ನೋಡ್ತೀನೋ ಅನ್ಸೋದು ನಮ್ ಲಸ್ಮಕ್ಕನ. ಎಲ್ಲಾನ ಮಾಡ್ಕೊಂಡ್ ಬಂದೀನಿ. ಅವಳಿಗೆ ಏನೇನು ಇಷ್ಟ ಅದನ್ನೆಲ್ಲನ ಮಾಡ್ಕೊಂಡು ಈ ಚೀಲಕ್ಕೆ ಇಕ್ಕೊಂಡ್ ಬಂದಿದೀನಿ. ಕೊಟ್ಟು ನೋಡ್ಕೊಂಡು ಹೋಗೋಣ ಅಂತಾನ. ಯಪ್ಪ ಯಮ್ಮ ಯಾವಾಗ ಬಂದ್ರಿ? ಇದೇ ತಾನೇ ಬಂದ್ವಿ ಕುಕ್ಕಂಡ್ರಿ ಕಣಮ್ಮ. ನೀನ್ ಎಲ್ಗ ಹೋಗಿದ್ದಮ್ಮ? ಯಾವ್ದೋ ಮದ್ವೆ ಊಟ ಮಾಡಕ್ ಹೋಗ್ಯವಳೆ ಲಸ್ಮಕ್ಕ ಅಂತ ಹೇಳ್ತಿತ್ತು ನಿಮ್ಮ ಅತ್ತೆ. ಇವಾಗ ಒಂದ್ ಸ್ವಲ್ಪ ತಾತು ಬಂದು ನಾವು ಬಾರಮ್ಮ ಮಣಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೆನಕ ಇದ್ಯೆ ಭಾಗ್ಯಮ್ಮ, ಸೆನಕ ಇದ್ಯೇನೆ ನೀನು? ಬರ್ರಿ ಇತ್ಲಾಗೆ ಒಳಕ್ಕೆ. ಯಾಕೆ ಅಲ್ಲೇ ನಿಂತಿದ್ದೀರಿ? ಬರ್ರಮ್ಮ ಭಾಗ್ಯಮ್ಮ ಬರ್ರಿ. ಹ್ಞೂ ಕಂಡಡಮ್ಮ, ನಾವು ಚೆನ್ನಾಗಿದ್ದೀವಿ. ನೀವೆಲ್ಲ ಚೆನ್ನಾಗಿದ್ದೀರಾ? ನಮ್ಮ ಅಮ್ಮ ಚೆನ್ನಾಗೈತಾ? ಹ್ಞೂ ಕಣೆ ಭಾಗ್ಯಮ್ಮ, ಎಲ್ಲ ಚೆನ್ನಾಗಿದ್ದಾರಮ್ಮ. ನೀವಿಬ್ರು ಚೆನ್ನಾಗಿದ್ದೀರಾ ತಾನೆ? ಜಗಳ ಆಡ್ಕೊಂಡಿಲ್ವಾ ತಿರ್ಗ? ಏನು ಮುನ್ಸ್ಕೆಮದು ಅದೆಲ್ಲ ಮಾಡಿಲ್ಲ ತಾನೆ ಮದ್ವೆ ಆದ್ಮೇಲೆ? ಅಯ್ಯೋ ಅವಾಗಂತ ಸಣ್ಣ ಹುಡುಗರು ಅವಾಗ ಜಗಳ ಆಡ್ತಿದ್ವಿ, ಮುನ್ಸ್ಕೆಂಬ್ತಿದ್ವಿ. ಇವಾಗ ಮದ್ವೆ ಆಗಿದೀವಿ, ಈಗ ಯಾಕೆ ಜಗಳ ಮಾಡೋಣ? ಜಗಳ ಆಡಿರು ನಾವೇನು ಹಂಗೆ ದೊಡ್ಡದಾಗೇನು ಜಗಳ ಮಾಡಲ್ಲ. ಚೆನ್ನಾಗಿದ್ದೀವಿ ನಾವಿಬ್ರು. ನೀವೆಲ್ಲ ಚೆನ್ನಾಗಿದ್ದೀರಾ? ಹೆಂಗೋ ಚೆನ್ನಾಗಿರಮ್ಮ. ನಾವು ಲಸ್ಮಕ್ಕ ಪತ್ರ ಬರ್ದಿದ್ಲು, ನಾನು ಬಸ್ರಿ ಬರ್ರಿ ನೋಡಂಗಾಗೈತಿ ಅಂತಾನ. ಅದಕ್ಕೆ ಅವಳಿಗೆ ಏನೇನು ಇಷ್ಟ ಅಂತ ಹೇಳಿ ಎಲ್ಲ ಮಾಡ್ಕೊಂಡು ತಂದಿದೀವಿ. ಹುಣಸೆ ತೊಕ್ಕು, ಆಮೇಲೆ ಮಾವಿನಕಾಯಿ ಗೊಜ್ಜು, ಆಮೇಲೆ ರವೆ ಉಂಡೆ ಎಲ್ಲ ಮಾಡ್ಕೊಂಡು ನಾನೇ ನನ್ನ ಕೈ ಯಾರೇನ ತಂದಿದ್ದೀನಿ. ತಿನ್ರಿ, ಎಲ್ಲಾರ್ಗು ಒಂದಿಟ್ಟಿಟ್ಟು ಕೊಟ್ಟು ಲಸ್ಮಕ್ಕ ನೀನು ತಿನ್ನಮ್ಮ. ಅಲ್ಲ ಕಣೆ ಲಸ್ಮಕ್ಕ, ಇವೆಲ್ಲ ಇಷ್ಟ ಅಂದಿದ್ರೆ ನಾನೇ ಮಾಡ್ಕೊಡ್ತಿರ್ಲಿಲ್ಲ. ನೋಡು ನಿಮ್ಮ ಅಮ್ಮ ಅಲ್ಲಿಂದ ತಂದೈತಿ. ನನ್ನ ಬೈಕೇಬೇಕಲ್ಲ, ಅವ್ರ ಅತ್ತೆ ಆತು ಮಾಡ್ಕೊಡಲ್ಲ ನನ್ನ ಮಗಳಿಗೆ ಅಂತ. ಅಯ್ಯೋ ಅತ್ತೆ ಎಲ್ಲ ಇಷ್ಟಾನೇ, ಅದೇ ನಾನೇನೇನು ತಾಂಬ ಅಂತ ನಮ್ಮ ಅಮ್ಮಗೇನು ಪತ್ರದಾಗ ಬರ್ದಿರ್ಲಿಲ್ಲ. ಬಸ್ರಿ ನೋಡಂಗಾಗೈತೆ ಬರ್ರಿ ಅಪ್ಪಯ್ಯನು ನೀನು ಅಂತ ಹೇಳಿದ್ದೆ. ನಾವು ಅಮ್ಮನೇ ಮಾಡ್ಕೊಂಡು ತಂದೈತಿ. ಮದುವೆಗಿನ ಮುಂಚೆಲೆ ನಾನು ಇದನ್ನೆಲ್ಲ ಇಷ್ಟಪಟ್ಟು ತಿಂತಿದ್ನಲ್ಲ, ಅದಕ್ಕೆ ತಂದೈತೆ ಅಮ್ಮಯ್ಯ. ಯಪ್ಪ ಮಳೆ ಬಂತೇನಪ್ಪ ನಿಮ್ಮೂರಾಗೆ? ಯಾತೋ ಹಂಗೆ ಸುಮಾರು ಬಂತಮ್ಮ, ಜೋರಾಗೇನು ಬರಲಿಲ್ಲ. ನಾವು ನೋಡ್ತೀವಿ ಯಾತನ ಬೀಜ ಹಾಕೋಣ ಅಂತ ಮಳೆ ಬಂದರೆ ಬರೋಂಗೆ ಇಲ್ಲ. ನಿಮ್ಮ ಅಣ್ಣಯ್ಯನೂ ಅಷ್ಟೇನೆ ಕೂಲಿ ಹೋಗ್ತಾನೆ, ಇನ್ನೇನು ಮಾಡೋದು? ನಿನ್ನ ತಮ್ಮ ಅವನು ಅಲ್ಲೆಲ್ಲೋ ಇದಕ್ಕೆ ಕೆಲ್ಸಕ್ಕೆ ಹೋಗ್ತಾನೆ, P1 ಕೆಲಸಕ್ಕೆ. ಪಂಚಾಯತಿಗೆ ಆತ ಕೆಲಸ ಕೊಟ್ಟವ್ರ ಅವನಿಗೆ, ಅದಕ್ಕೆ ಹೋಗ್ತಾನೆ. ಹೆಂಗೋ ಅವರು ಎಲ್ಲ ಚೆನ್ನಾಗಿದಾರಲ್ಲ, ಅಷ್ಟೇ ಸಾಕು ಬಿಡಪ್ಪ. ನಿಮ್ಮ ನೋಡ್ಕೊಂತಾರ ತಾನೆ ಚೆನ್ನಾಗಿ? ನೋಡ್ಕೊಂತಾರಮ್ಮ. ಮಕ್ಕಳು ನಮ್ಮರಾದ್ರೂ ಸೊಸೆಯರ್ ನಮ್ಮರಾಗ್ಬೇಕಲ್ಲ. ಹಿಂಗೆ ಎಲ್ಲಾರ ಮನೆಗೂ ಇದ್ದಂಗೆನೆ ನಮ್ದು ಅಷ್ಟೇನೆ. ಬಿಡು ಹೋಗ್ಲಿ, ಈಗ ಅದ್ರ ಚಿಂತೆ ಯಾಕೆ? ನೀನ್ ಇವಾಗ ಬಸ್ರಿ ಅಪರೂಪಕ್ಕೆ ಜಾಸ್ತಿ ದಿನದ ಮೇಲೆ ತಾಯಿ ಆಗ್ತಾ ಇದ್ಯಾ, ಅದನ್ನೆಲ್ಲ ತಲೆ ಕಿಚ್ಚಮಕ್ ಹೋಗ್ಬೇಡ. ಚೆನ್ನಾಗಿರು ಉಂಡ್ಕೊಂಡು ತಿನ್ಕೊಂಡು. ಲಸ್ಮಕ್ಕ ನೀನ್ ಅವಾಗ ಮದ್ವಿಗೂ ಮುಂಚೆಲೆ ಹುಣಸೆ ತೊಕ್ಕು ಮಾವಿನಕಾಯಿ ಗೊಜ್ಜು ಅಂದ್ರೆ
ಎಷ್ಟು ಆಸೆ ಪಡ್ತಿದ್ದೆ. ಅದಕ್ಕೆ ನಿಮ್ಮ ಅಮ್ಮನೂ ನಿಮ್ಮ ಅಪ್ಪನೂ ಬಸ್ರಿ ಅಂದ ತಕ್ಷಣ ಎಲ್ಲ ಮಾಡ್ಕೊಂಡ್ ಬಂದೇವ್ರಿ. ರವೆ ಉಂಡೆನೂ ತಂದೇವ್ರಿ. ರವೆ ಉಂಡೆ ಅಂದ್ರೆ ನನಗೂ ಇಷ್ಟನೇ. ಹೂ ಕಣೆ ಭಾಗ್ಯಮ್ಮ, ಇವನ್ನೆಲ್ಲ ತಿನ್ಬೇಕು ಅಂತ ಆಸೆ ಆಗ್ತಿತ್ತು ನನಗೆ. ಹೆಂಗ ನಮ್ಮ ಅಮ್ಮಯ್ಯ ನಾನು ಹೇಳ್ದಿದ್ರು ಎಲ್ಲ ಮಾಡ್ಕೊಂಡ್ ಬಂದೈತಲ್ಲ ಯಮ್ಮ, ನನ್ಗಂತೂ ತುಂಬಾ ಸಂತೋಷ ಆಯ್ತು ಕಣಮ್ಮ ನೀವು ಬಂದಿದ್ದು ಇದನ್ನೆಲ್ಲ ಮಾಡ್ಕೊಂಡ್ ಬಂದಿರೋದ್ಕಂತೂ. ಅಯ್ಯೋ ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಹೋಗತ್ತ. ಯೋಸ್ ದಿನಕ್ಕೆ ಬಂದ್ರಿ ನೀವು ನಾನು ನೋಡಕ್ಕೆ. ಹಂಗೆ ಕಣೆ ಲಸ್ಮಕ್ಕ, ಮಕ್ಳು ಮನಸ್ನಾಗ ಏನೈತೆ ಅವ್ರ ಆಸೆ ಏನು ಅಂತ ಹೇಳಿ ತಾಯಿಯರ್ಗೆ ಜಲ್ದ ಅರ್ಥ ಆಗುತ್ತಂತೆ. ಅದಕ್ಕೆ ನಿಮ್ಮ ಅಮ್ಮಗೂ ಅರ್ಥ ಆಗೈತೆ ಬಸ್ರಿ ಅಂದ ತಕ್ಷಣ ನಿನ್ಗೇನೇನ್ ಇಷ್ಟ ಅಂತ ಹೇಳಿ ಎಲ್ಲಾನ ಮಾಡ್ಕೊಂಡ್ ಬಂದೈತಿ. ಆಹಾ, ಮಾವಿನಕಾಯಿ ಗೊಜ್ಜು, ಹುಣಸೆ ತೊಕ್ಕು, ಇದನ್ನೆಲ್ಲ ನೋಡ್ತಿದ್ರಂಗೆನೆ ನನಗೆ ಬಾಯಿಗೆ ನೀರ್ ಬರ್ತೈತಿ. ಈಗ್ಲೇ ತಿನ್ಬಿಡ್ಬೇಕು ಅನ್ನಿಸ್ತೈತಿ. ಲಸ್ಮಕ್ಕ, ಬಾಯಾಗ ನೀರ್ ಸೋರ್ತಾ ಇದ್ದೇವೆ ಅಂತೇಳಿ ಬಾಯಾಗ್ಲು ನೀರೆಲ್ಲನ ಆ ಗೊಜ್ಜು ಮ್ಯಾಕೆನೆ ಸೋರ್ಸ್ಬಿಟ್ಟಿಯ. ನನಗೂ ಇಷ್ಟನೇ, ನಾನು ಒಂದಿಟ್ಟು ತಿಂತೀನಿ. ಲೇ ಸೋಡಾ ಬುಡ್ಡಿ, ನಿನಗೆ ಏನ್ ಇಷ್ಟ ಆಗಲ್ಲ ಹೇಳು? ಏನ್ ಕೊಟ್ರು ತಿಂತೀಯ ನೀನು. ಒಟ್ನಲ್ಲಿ ಪುಕ್ಸಟ್ಟೆ ಕೊಟ್ರು ಸಾಕು, ತಿಂತಲೇ ಇರ್ತೀಯ. ಏನಾದ್ರೂ ಆಗ್ಲಿ ಹೇಳು. ನನಗ್ ಗೊತ್ತಿಲ್ವಾ? ಕೊಡ್ತೀನಿ ಹೇಳು. ನೀನೇನ್ ಜಲ್ ಸುರ್ಸ್ಬೇಡ, ನಿನ್ಗೂ ಒಂದಿಷ್ಟು ಕೊಟ್ಟೇನೆ ತಿಂಬೋದು. ಮುಚ್ಚೆ ಬಾಯಿ. ನಾನೇನ್ ಜಲ್ ಸುರಿಸ್ತಾ ಇಲ್ಲ. ನಿನಗೆ ಹೇಳಿದ್ದು, ನೀನ್ ಬಾಯಾಗ ನೀರ್ ಬರ್ತಾ ಇದಾವೆ ಅಂದಲ್ಲ, ಬಾಯಾಗ್ಲು ನೀರ್ ಅದ್ರ ಮ್ಯಾಕೆ ಸೋರ್ಸ್ಬೇಡ ಅಂತ ಹೇಳಿದ್ದು. ಅಯ್ಯೋ, ನೀವ್ ಹಿಂಗ್ ಕೋಳಿ ಜಗಳ ಮಾಡದ ಇನ್ನ ಬಿಟ್ಟಿಲ್ವಾ? ಇನ್ ಸಾಯ ತಕ ನೀವು ಬಿಡಲ್ಲ ಅನ್ಸುತ್ತೆ. ಹಿಂಗೆ ದೊಡ್ಡಪ್ಪ, ನಿನ್ನ ಮಗಳು ಯಾವಾಗ್ಲೂ ನಾನೇ ಬುದ್ಧಿವಂತಿ ಅಂತನ ತೋರಿಸ್ಕೊಂಬಕ್ ಬರ್ತಾಳೆ. ನಂತಾಗ ಅವಳ ಬುದ್ಧಿವಂತೆ ಏನು ನಡೆಯಲ್ಲ. ನಿಮ್ಗೆ ಗೊತ್ತಲ್ಲ ನಾನು ಎಷ್ಟು ಬುದ್ಧಿವಂತಿ ಅಂತಾನ ಅಲ್ವಾ? ಹೌದೌದು ಬಿಡೆ ಭಾಗ್ಯಮ್ಮ, ನೀನು ನನಗಿನ ತುಂಬಾ ಬುದ್ಧಿವಂತಿ ಅಂತ ಹೇಳಿ ಅವ್ರಿಗೂ ಚೆನ್ನಾಗ್ ಗೊತ್ತೈತಿ. ಅಲ್ವೇನಪ್ಪ? ಅಯ್ಯೋ, ನಿಮ್ಮಿಬ್ರು ನೋಡ್ತಿದ್ರಂಗೆನೆ ಸಂತೋಷ ಆಗುತ್ತಮ್ಮ. ಅಲ್ಲೂ ಜಗಳ ಮಾಡ್ಕೊಂಡು ಯಾವಾಗ್ಲೂ ಜೊತೆಗೆ ಇರ್ತಿದ್ರಿ. ಎಷ್ಟು ಜಗಳ ಮಾಡಿರೋನು ಇಲ್ಲೂ ಹಂಗೆ ಇದ್ದೀರಾ. ಹೂ ಕಣನು, ನಮ್ ಲಸ್ಮಕ್ಕೂ ಏನೇ ಕಷ್ಟ ಆದ್ರೂ, ಅವಳಿಗೇನೇ ಏನಾದ್ರು ಬೇಕು ಅಂತಂದ್ರು, ನಮ್ಮ ಹೊಲಗೆ ನನ್ನ ಕೆಲಸ ಇದ್ರು ಮೊದ್ಲು ಭಾಗ್ಯಮ್ಮನ್ನೇ ಕರ್ಕೊಂಬರೋದು ನಮ್ ಲಸ್ಮಕ್ಕ. ಭಾಗ್ಯಮ್ಮನು ಅಷ್ಟೇ, ಎಲ್ಗಾನ ಹೋಗ್ಬೇಕಂದ್ರು ಲಸ್ಮಕ್ಕ ಬಾರಿ ಅಂತ ಹೇಳಿ ಗೊತ್ತಿರ್ತಾಳೆ. ಇಬ್ರು ಚೆನ್ನಾಗೈತಾರೆ. ಅವಾಗವಾಗ ಹಿಂಗ್ ಜಗಳನು ಆಡ್ತಿರ್ತಾರೆ. ಅವಳು ಇವಳನ್ನು ಬೈತಾಳೆ, ಇವಳು ಅವಳನ್ನು ಬೈತಾಳೆ. ಆಹಾ, ತುಂಬಾ ಚೆನ್ನಾಗೈತ್ ಕಣಮ್ಮ ಹುಣ್ಸೆ ತೊಕ್ಕು. ಏನಿಲ್ಲ ಲಸ್ಮಕ್ಕ, ನಾವು ಮಾತಾಡ್ಕೊಂಡು ನಿಂತಿದ್ರೆ ನೀನು ಆಲೆ ಹುಣ್ಸೆ ತೊಕ್ಕು ತಿಂತಾ ಇದೆಯಲ್ಲೇ ತಕೊಂಡು ಲಟ್ಕೆ ಹಾಕೊಂಡು ನನ್ಗೊಂದಿಟ್ಟು ಕೊಡೆ, ನಾನು ಒಂದಿಟ್ಟು ತಿಂತೀನಿ. ತಾಳಮ್ಮ ಲಸ್ಮಕ್ಕ, ಭಾಗ್ಯಮ್ಮನಿಗೆ ಒಂದಿಟ್ಟು ಕೊಡಮ್ಮ. ಕೊಡ್ದಿದ್ದೆ ಅವಳು ಆಮೇಲೆ ಸಿಟ್ ಮಾಡ್ಕೊಂಡು ಮುನ್ಸ್ಕೊಂಡು ಹೋಗ್ತಾಳೆ. ಅವಾಗ ಮದುವೆಗೂ ಮುಂಚೆ ಅಲ್ವಾ ಹಂಗೆ ತಾನೆ ನೀನು ರೇಗಿಸ್ತಿದ್ದೆ. ಯಾತನ ಕೊಡಿ ಅಂತಂದ್ರೆ ಜಾಲ್ ಕೊಡ್ತಿರ್ಲಿಲ್ಲ. ಅವಳು ಸಿಟ್ ಮಾಡ್ಕೊಂಡು ಅದೇ ಹೋಗಾಳು. ಆಮೇಲೆ ನೀನೇ ತಗೊಂಡೋಗಿ ಕೊಡ್ತಿದ್ದೆ. ಅವಾಗ ತಿಂಬಾಳ ಅವಳು. ಈಗ್ಲೂ ಮುನ್ಸ್ಕೊಂಡು ಓದಿದ್ದಾಳು. ಕೊಡು ತಿನ್ಲಿ ಅವಳು ಒಂದಿಟ. ಇಬ್ರು ಕುಕ್ಕೊಂಡು ತಿನ್ರಿ. ಅಯ್ಯೋ ದೊಡಮ್ಮ, ಅವಾಗಂತೂ ಸಣ್ಣ ಹುಡುಗಿ ಆಗಿದ್ದೆ, ಗೊತ್ತಾಗ್ತಿರ್ಲಿಲ್ಲ ಸಿಟ್ಟು ಬರೋದು ಇವಳು ಕೊಡ್ಲಿಲ್ಲ ಅಂತಂದ್ರೆ ತಿಂಬಕ್ಕೆ ಆತ. ನಾನು ಈಗೇನು ಹಂಗೇನಿಲ್ಲ, ನಿಧಾನಕ್ಕೆ ಆಮೇಲೆ ಇಸ್ಕೊಂಡು ತಿಂತೀನಿ ಬಿಡು. ಲಸ್ಮಕ್ಕ, ಬಾರಿ ದಡಮ್ಮ ದಡಪ್ಪಗೆ ಯಾತನ ಅಡುಗೆ ಮಾಡಿ ಉಂಬಕ್ಕಿಕ್ವ. ಆಮೇಲೆ ತಿಂಬಿವೆ ಅಂತ ಅದನ್ನ ಕುಕ್ಕೊಂಡು ರವೆ ಉಂಡೆ, ಹುಣಸೆಕಾಯಿ ತೊಕ್ಕು, ಅಲ್ಲ ಹುಣಸೆ ಹಣ್ಣಿನ ತೊಕ್ಕು, ಮಾವಿನಕಾಯಿ ಗೊಜ್ಜು ಎಲ್ಲನ ಆಮೇಲೆ ತಿಂಬಿವೆ ಅಂತ ಯಾತನ ಅಡುಗೆ ಮಾಡ್ಬಾ. ನಾನೇ ಮಾಡ್ತೀನಿ ಬಿಡೆ ಭಾಗ್ಯಮ್ಮ. ಅವ್ರ ಅಪ್ಪ ಅಮ್ಮ ಬಂದಿರೋ ಅಪರೂಪಕ್ಕೆ ಕುಕ್ಕೊಂಡು ಮಾತಾಡ್ಲಿ, ನಾನೇ ಯಾತನ ಮಾಡ್ಕೊಂಬರ್ತೀನಿ. ಮೊದ್ಲು ಕಾಪಿ ಕಾಸ್ಕೊಂಬರ್ತೀನಿ ಹೇಳು. ಕಾಪಿ ಕುಡ್ದು ಆಮೇಲೆ ನಿಧಾನಕ್ಕೆ ಉಮ್ತಾರೆ. ಲೇ ಭಾಗ್ಯಮ್ಮ, ಅಯ್ಯೋ ಒಂದೀಟ್ ಇಟ್ಟಿನಿ, ಒಂದ್ ಸೀದಾ ರವೆ ಉಂಡೆ ಬಾಯಿ ಸಿಕ್ಕೊಂಡು ಅಂತೀಯಲ್ಲಿ ಎಮ್ಮೆ ಗೊಡ್ರಕ್ಕಂದಂಗೆ ನಿಧಾನಕ್ಕೆ ತಿನ್ನು. ನಿನ್ ಕೈಯಾಗೊಳ್ದೇನು ಯಾರು ಕಿತ್ಕಮಲ್ಲ. ಮಾತಾಡ್ಬೇಡ, ಸುಮ್ ಕೂಕಾಳೆ. ನಾನು ರವೆ ಉಂಡೆ ತುಂಬ್ತಾ ಇದ್ದೀನಿ. ನೀನೆಲ್ಲ ಬಕಾಸುರನ್ ವಂಶದಳಾಗಿದ್ಯಲ್ಲೇ, ಒಂದ್ ಸೀದಾ ಇಕ್ಕೊಂಡು ಅಂತೀಯ. ತಿನ್ನೆ ತಾಯಿ. ನನ್ಗೊಂದೆರಡು ಇರ್ಸು ಓಸು ತಿಂದು ಬಿಡ್ಬೇಡ ಆಮೇಲೆ. ಆಯ್ತು, ಸುಮ್ನಿರೆ ತಾಯಿ, ಇರಿಸ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.